ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟಿಚ್ ಮಾಡಿರುವಂಥ ಸಿಂಪಲ್ ಬ್ಲೌಸ್ ಡಿಸೈನ್ಸ್ಗಳು, ಹಾಗೆಯೇ ಅದಕ್ಕೆ ಪ್ರೈಸ್ ಎಷ್ಟು ಅಂತಲೂ ಕೂಡ ಹೇಳ್ಕೊಡ್ತೀನಿ. ಒಂದಷ್ಟು ಬ್ಲೌಸ್ಗಳನ್ನ ಅರ್ಜೆಂಟ್ ಇರೋವಂಥದ್ದನ್ನು ಕೊಟ್ಬಿಟ್ಟೆ, ಸೊ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಎಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಅದನ್ನು ಮಾತ್ರ ಇವಾಗ ತೋರಿಸ್ಕೊಡ್ತೀನಿ. ಇದು ಬಂದು ಬ್ಯಾಕ್ ಬೋಟ್ ನೆಕ್ ಈ ರೀತಿ ಇರುತ್ತೆ. ಸೊ ನೋಡಿ, ಇವಾಗ ತುಂಬಾ ಟ್ರೆಂಡಿಂಗ್ ಇರೋವಂಥ ಡಿಸೈನ್. ಯಾರಿಗೆಲ್ಲ ಸಿಂಪಲ್ಲಾಗಿ ಇಷ್ಟ ಆಗುತ್ತೆ ಅವರು ಈ ರೀತಿ ಇದಕ್ಕೆ ಪೈಪಿಂಗ್ ಕೂಡ ಆ್ಯಡ್ ಮಾಡ್ಕೋಬೋದು ನೀವು. ಹಾಗೆಯೇ ಎಲ್ಬೋ ಸ್ಲೀವ್ಸ್ ಕೂಡ ಇಟ್ಕೊಂಡಿದ್ದೀನಿ. ಫ್ರಂಟಲ್ಲೂ ಕೂಡ ನಾರ್ಮಲ್ ಕಟ್ಟಿಂಗೇ. ಸೊ ಅದಕ್ಕೆ ನಾನು ತೋರಿಸ್ಕೊಟ್ಟೆ ಅಲ್ವಾ, ಅದಕ್ಕೆ 450 ರೂಪಾಯಿನ ತಗೊಂಡಿದ್ದೀನಿ. ಇದು ಬಂದು ಎರಡೂ ಕಡೆ ಈ ರೀತಿ ಪ್ರಿನ್ಸಸ್ ಕಟ್ಟಲ್ಲಿ ಬಾರ್ಡರ್ನ ಅಟ್ಯಾಚ್ ಮಾಡಿರುವಂಥದ್ದು. ಹಾಗೆ ಫ್ರಂಟಲ್ಲಿ ಬಂದು ಈ ರೀತಿ ಕಟ್ ವರ್ಕು. ಇದನ್ನು ಐರನ್ ಮಾಡಿಬಿಟ್ರೆ ನಿಮಗೆ ಇನ್ನೂ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಅರ್ಜೆಂಟಲ್ಲಿ ಅವರು ಈಸ್ಕೊಂಡು ಹೋಗ್ತಾಯಿದ್ರು ಅಲ್ವಾ, ಅವಾಗ ಸ್ವಲ್ಪ ವೀಡಿಯೋಗಳನ್ನ ಮಾಡಿಕೊಂಡೆ. ಯಾಕಂತಂದರೆ ನಾನು ಸ್ಟಿಚಿಂಗ್ ಕೊಟ್ಟಿದ್ದೆ, ಮೊನ್ನೆ ಕೊಟ್ಟೆ ಎಲ್ಲನೂ ಕೂಡ ಬ್ಲೌಸ್ಗಳ. ಹಾಗಾಗಿ ಸೊ ಇದು ಬಾರ್ಡರ್ ಬಂದು ಎರಡೂ ಸೈಡ್ ಬೇಕು ಅಂದಿದ್ರು, ಎರಡೂ ಸೈಡಲ್ಲಿ. ಹಾಗೆಯೇ ಫ್ರಂಟಲ್ಲಿ ಈ ರೀತಿ ಕಟ್ ವರ್ಕ್ ಡಿಸೈನಲ್ಲಿ. ಸೊ ಇದನ್ನು ಬೇಕು ಅಂತಂದರೆ ನೀವು ದೊಡ್ಡದಾಗಿ ಕೂಡ ಸ್ಕ್ಯಾಲಪ್ನ ಇಟ್ಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಚಿಕ್ಕದಾಗಿ ಕೂಡ ಇಟ್ಕೋಬೋದು. ಈ ರೀತಿ ಕಟ್ ವರ್ಕ್ನ ಸ್ಟಿಚ್ ಮಾಡೋದಕ್ಕೆ ನಾನು 550 ರೂಪಾಯಿನ ತಗೊಂಡಿದ್ದೀನಿ. ಸೊ ಬ್ಯಾಕಲ್ಲೂ ಕೂಡ ಅಷ್ಟೇ ನೋಡಿ, ಈ ರೀತಿ ಶೇಪಲ್ಲಿ ತುಂಬಾ ಚೆನ್ನಾಗಿದೆ ಶೇಪ್ ಬಂದು ಇದು. ಸೊ ಈ ರೀತಿ ಶೇಪಲ್ಲಿ ಕೂಡ ನೀವು ಸ್ಟಿಚ್ನ ಮಾಡ್ಕೋಬೋದು. ಯಾರಿಗೆಲ್ಲ ಬ್ಯಾಕ್ ಹುಕ್ ಇಷ್ಟ ಆಗೋದಿಲ್ಲ ಅವ್ರು ಏನು ಮಾಡಿ ಅಂತಂದರೆ ಈ ರೀತಿ ಡೋರಿನೂ ಕೂಡ ಇಟ್ಕೋಬೋದು. ಬ್ಯಾಕ್ ಹುಕ್ನೇ ಇಟ್ಕೋಬೇಕು ಅಂತೇನಿಲ್ಲ. ಸೊ ಇದು ಕೂಡ ಅಷ್ಟೇ, ಈ ರೀತಿ ಬಂದು ಬ್ಯಾಕಲ್ಲಿ ನಿಮಗೆ ಕೆಳಗಡೆ ಕೂಡ ಬ್ಯಾಕಲ್ಲಿ ಹುಕ್ ಬರುತ್ತೆ. ಸೊ ಡೀಪ್ ಜಾಸ್ತಿ ಬೇಕು ಅಂದವರು ಜಾಸ್ತಿ ಇಟ್ಕೋಬೋದು, ಇಲ್ಲ ಕಡಿಮೆನೇ ಸಾಕು ನಮಗೆ ಅಂತನ್ನೋರು ಕಡಿಮೆನೂ ಕೂಡ ಇಟ್ಕೋಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈ ಡಿಸೈನ್ ಬಂದು ನಿಮಗೆ. ಇವಾಗ ಎಲ್ಲ ಇದು ಟ್ರೆಂಡಿಂಗ್ ಇರೋವಂಥ ಡಿಸೈನ್ಸ್ಗಳು ಇದು. ಸೊ ಒಂದು ಬ್ಲೌಸ್ ಅಂತ ಬಂದರೆ ನಿಮಗೆ ಬರೀ ಲೈನಿಂಗು ಅದಕ್ಕೆ ಖರ್ಚಾಗಿರೋವಂಥದ್ದು ಆ್ಯಡ್ ಆಗೋದಿಲ್ಲ. ಸೊ ಒಂದು ಬ್ಲೌಸ್ ಅಂತ ಬಂದರೆ ನಿಮಗೆ ಅದರಲ್ಲಿ ಆ್ಯಡ್ ಆಗೋವಂಥದ್ದು ಟೈಮಿಂಗ್ಸು, ನೀವು ಎಷ್ಟು ಟೈಮ್ಗೆ ಸ್ಟಿಚ್ ಮಾಡ್ತೀರಾ ಅಂತ ಅನ್ನೋದೇ ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾನು 550 ರೂಪಾಯಿನ ತಗೊಂಡಿದ್ದೀನಿ. ಯಾಕಂತಂದರೆ ನಾವು ಫ್ರಂಟಲ್ಲಿ ಆ ರೀತಿ ಕ್ಯಾನ್ವಾಸ್ ಎಲ್ಲ ಹಾಕಿ ಸ್ಟಿಚ್ ಮಾಡೋದಿರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಕೂಡ ಅಷ್ಟೇ, ಫ್ರಂಟ್ ಬಾರ್ಡರು ವಿತ್ ಕಟ್ ವರ್ಕಲ್ಲಿ ಈ ರೀತಿ. ಇದರದ್ದು ಕಟ್ಟಿಂಗು ಸ್ಟಿಚಿಂಗು ವೀಡಿಯೋ ಹಾಕಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ಕಟ್ಟಿಂಗ್ ಸ್ಟಿಚಿಂಗ್ ಎರಡೂ ಕೂಡ ಹಾಕಿದ್ದೀನಿ. ಹಾಗೆಯೇ ಬ್ಯಾಕಲ್ಲಿ ಬಂದು ವಿ ನೆಕ್ಕೇ ಬಟನ್ ಇಟ್ಟಿರೋವಂಥದ್ದು. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನೋಡೋದಕ್ಕೆ ಇಷ್ಟು ಕಷ್ಟ ಇದೆ ಡಿಸೈನ್ ಅಂತ ಅನಿಸ್ಬೋದು. ಸೊ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಇದಕ್ಕೂ ಕೂಡ ಅಷ್ಟೇ ನಾನು 500 ರೂಪಾಯಿನ ತಗೊಂಡಿದ್ದೀನಿ. ಹಾಗೆಯೇ ಈ ಬ್ಲೌಸ್ ಬಂದು ಬ್ಯಾಕಲ್ಲಿ ಈ ರೀತಿ ವಿ ನೆಕ್ ಇಟ್ಟಿರೋವಂಥದ್ದು. ವಿ ನೆಕ್ನ ಇಟ್ಟು ರಫಲ್ ಸ್ಲೀವ್ಸ್ ಬರುತ್ತೆ ಅಲ್ವಾ, ಇವಾಗ ಟ್ರೆಂಡಿಂಗ್ ಇರೋವಂಥ ರಫಲ್ ಸ್ಲೀವ್ಸ್ನ ಇಟ್ಟು ಸ್ಟಿಚ್ ಮಾಡಿರುವಂಥದ್ದು. ಸೊ ಇದು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂತಂದರೆ ಸಂಜೆ ನಾನು ಸ್ಟಿಚ್ ಮಾಡಿ ಕೊಟ್ಟದ್ದು. ಹಾಗಾಗಿ ಅರ್ಜೆಂಟಲ್ಲಿ ಸ್ಟಿಚ್ ಮಾಡ್ತಾ ಇದ್ದೆ ಅಲ್ವಾ. ಸೊ ಇವಾಗ ನೆಕ್ಸ್ಟ್ ಮತ್ತೆ ಬ್ಲೌಸ್ಗಳು ಬರುತ್ತೆ ಅಲ್ವಾ, ಅವಾಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ಸ್ಯಾರಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ರಫಲ್ ಸ್ಲೀವ್ಸ್ನ ಸ್ಟಿಚ್ ಮಾಡಿಸ್ಕೊಂಡಿರೋದು. ಈ ರಫಲ್ ಸ್ಲೀವ್ಸ್ ಸ್ಟಿಚ್ ಮಾಡಿದ್ದೀನಿ, ಬ್ಯಾಕಲ್ಲಿ ವಿ ನೆಕ್ ಇಟ್ಟಿದ್ದೀನಿ. ಇನ್ನೇನು ಕೂಡ ಪೈಪಿಂಗ್ ಕೂಡ ಅಟ್ಯಾಚ್ ಮಾಡಿಲ್ಲ, ಯಾಕಂತಂದರೆ ಪೈಪಿಂಗ್ ಏನು ಹೇಳಿರಲಿಲ್ಲ ಅದಕ್ಕೋಸ್ಕರ. ಸೊ ನಾನೇನಂತಂದರೆ ಅವ್ರು ಏನು ಮೊಬೈಲಲ್ಲಿ ಡಿಸೈನ್ಸ್ ಕಳಿಸ್ತಾರೆ ಅದಕ್ಕೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಒಬ್ಬೊಬ್ಬರಿಗೆ ಅದು ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ನಾನು 450 ರೂಪಾಯಿನ ತಗೊಂಡಿದ್ದೀನಿ. ಸೊ ನಾರ್ಮಲಾಗಿ ಲೈನಿಂಗ್ ಬ್ಲೌಸ್ ಬಂದು 300 ರೂಪಾಯಿ. ನಾವು ಎಕ್ಸ್ಟ್ರಾ ಏನೋ ಡಿಸೈನ್ ಮಾಡಿರ್ತೀವಿ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ ಇದು ಬಂದು ಥ್ರೆಡ್ ಪೈಪಿಂಗ್ ಇಟ್ಟು ಸಿಂಪಲ್ಲಾಗಿ ಯಾರ್ದಾದ್ರೂ ಸೀರೆ ಇತ್ತು ಅಂತಂದರೆ ಈ ರೀತಿ ಡಿಸೈನ್ ಮಾಡ್ಕೊಳ್ಳಿ, ತುಂಬಾ ನೀಟಾಗಿ ಕಾಣಿಸುತ್ತೆ. ಜಸ್ಟ್ ಥ್ರೆಡ್ ಪೈಪಿಂಗ್ನ ಇಟ್ಟು ಈ ರೀತಿ ಬ್ಯಾಕಲ್ಲಿ ಸ್ಟಿಚ್ ಮಾಡಿರುವಂಥದ್ದು. ಫ್ರಂಟಲ್ಲೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಬ್ರಾಡಾಗಿ ಇಟ್ಕೊಳ್ತೀರಾ ನೆಕ್ಕು ಅಂತನ್ನೋರು ಬ್ರಾಡಾಗಿ ಆ ರೀತಿ ಕಟಿಂಗ್ ಮಾಡಿ ಇಟ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದಕ್ಕೆ ಜಸ್ಟ್ 300 ನಾರ್ಮಲ್ ಚಾರ್ಜು, 20 ರೂಪಾಯಿ ಪೈಪಿಂಗೋಸ್ಕರ 320 ರೂಪಾಯಿನ ತಗೊಂಡಿದ್ದೀನಿ. ಸೊ ಇದು ನೋಡಿ, ಈ ಸ್ಯಾರಿ ಬಂದು ಬ್ಲಸ್ ಬೇರೆ ಥರ ಇದೆ, ಪ್ಲೇನ್ ಸ್ಯಾರಿಗೆ ಈ ರೀತಿ ಬ್ಲೌಸ್ ಬಂದಿದೆ. ಸೊ ಬೇರೆ ಎಲ್ಲ ಸ್ಯಾರಿಗೂ ಕೂಡ ಈ ರೀತಿ ಮ್ಯಾಚ್ ಮಾಡ್ಕೋಬೋದು. ಹಾಗೆಯೇ ಬೋಟ್ ನೆಕ್ಕಲ್ಲಿ ಹೀಗೆ ಕಟ್ ವರ್ಕ್ ಇಟ್ಟಿದ್ದೀನಿ. ಇದಕ್ಕೆ ಥ್ರೆಡ್ ಪೈಪಿಂಗ್ ಹಾಕಿದ್ರೆ ಅದು ಅಷ್ಟೊಂದು ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಥ್ರೆಡ್ ಪೈಪಿಂಗ್ ಹಾಕಿಲ್ಲ. ಬೋಟ್ ನೆಕ್ಕಲ್ಲಿ ಬಂದು ಈ ರೀತಿ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಸೊ ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾನು 350 ರೂಪಾಯಿನ ತಗೊಂಡಿದ್ದೀನಿ. ಯಾಕಂತಂದರೆ ಇವಾಗ ನಾರ್ಮಲ್ ಕಟಿಂಗ್ ಆದರೆ ನಾವು 300 ರೂಪಾಯಿನ ತಗೋತೀವಿ. ಬೋಟ್ ನೆಕ್ ಅಂತಂದರೆ ಇನ್ನು 50 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ 350 ರೂಪಾಯಿನ ತಗೊಂಡಿದ್ದೀನಿ. ಫ್ರಂಟಲ್ಲೂ ಕೂಡ ಅಷ್ಟೇ ಈ ರೀತಿ ಡೈಮಂಡ್ ಶೇಪಲ್ಲೇ ಕಟ್ ಮಾಡಿದ್ದೀನಿ. ಬ್ಯಾಕಲ್ಲೂ ಅದೇ ರೀತಿ ಇರೋದ್ರಿಂದ ನಾವು ಬ್ಯಾಕಲ್ಲಿ ಯಾವ ರೀತಿ ಕಟಿಂಗ್ ಮಾಡಿರ್ತೀವಿ ಅದೇ ಕಟಿಂಗ್ನ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ ಫ್ರಂಟಲ್ಲಿ. ಆವಾಗ ಮಾತ್ರ ಬ್ಲೌಸ್ ಅನ್ನೋದು ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ಇವಾಗ ಬ್ಯಾಕಲ್ಲಿ ನೀವು ಕಟ್ ವರ್ಕ್ ಇಟ್ಟಿದ್ದೀರಾ ಅಂತಂದರೆ ಫ್ರಂಟಲ್ಲೂ ಕೂಡ ಸ್ವಲ್ಪ ಕಟ್ ವರ್ಕ್ನ ಕೊಡಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬ್ಲೌಸ್ ಬಂದು
ನೋಡಿ ಇದು ಕೂಡ ಅಷ್ಟೇ ಯಾವುದೇ ರೀತಿ ಡಿಸೈನ್ಸ್ ಇಲ್ಲ. ಸೊ ತುಂಬ ಬ್ಲೌಸಸ್ ಡಿಸೈನ್ಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ. ಏನಾಯಿತು ಅಂತಂದರೆ ವೀಡಿಯೋ ಮಾಡೋದಕ್ಕೂ ಕೂಡ ಟೈಮ್ ಇರಲಿಲ್ಲ. ಸೊ ಅವರು ಬಂದು ಸ್ಟಿಚ್ ಆಯಿತಾ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ರು ಅಲ್ವಾ, ಹಾಗಾಗಿ ಹಂಗೇ ಕೊಟ್ಟು ಕಳಿಸ್ಬಿಟ್ಟೆ. ಹಾಗಾಗಿ ಇದಿಷ್ಟನ್ನು ಮಾತ್ರ ಆಮೇಲೆ ಇಸ್ಕೊಂಡಿರೋದಕ್ಕೆ ಇದಿಷ್ಟನ್ನು ಮಾತ್ರ ವೀಡಿಯೋ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಬಂದು ಒಂದು ಫೋಟೋನ ಇಟ್ಕೊಂಡಿದ್ದೀನಿ ಅಷ್ಟೇ, ಅದನ್ನು ವೀಡಿಯೋ ಕೂಡ ಮಾಡ್ಕೊಂಡಿಲ್ಲ. ಇದು ಬ್ಲೌಸನ್ನು ನಾನು ಇವಾಗ ತೋರಿಸ್ತಾ ಇಲ್ವ, ಅದು ನಾರ್ಮಲಾಗಿ 300 ರೂಪಾಯಿ, ಅದು ಯಾವುದು ಕೂಡ ಚೇಂಜಸ್ ಇಲ್ಲ. ಹಾಗೆಯೇ ಈ ಬ್ಲೌಸ್ ಬಂದು ಫ್ರಂಟಲ್ಲೂ ಕೂಡ ಬಾರ್ಡರ್ ಇದೆ, ಹಿಂದೆನೂ ಬಾರ್ಡರ್ ಇಟ್ಟು ಕಪ್ಸ್ನ ಆ್ಯಡ್ ಮಾಡಿ ಸ್ಟಿಚ್ ಮಾಡಿರೋ ಅಂಥದ್ದು. ಸೊ ಪ್ರಿನ್ಸಸ್ ಕಟ್ ಶೇಪಲ್ಲಿ ಕಪ್ಸ್ನ ಆ್ಯಡ್ ಮಾಡಿ ಸ್ಟಿಚ್ ಮಾಡಿರೋದ್ರಿಂದ ಇದಕ್ಕೆ ನಾನು 650 ರೂಪಾಯಿನ ತೊಗೊಂಡಿದ್ದೀನಿ. ಬ್ಯಾಗಲ್ಲೂ ಕೂಡ ವಿ ನೆಕ್ನ ಇಟ್ಟು ಸ್ಟಿಚಿಂಗ್ ಮಾಡಿರೋ ಅಂಥದ್ದು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.